ಯಾವ ವಿಷಯ ಎಲ್ಲಿಂದ ಶುರು ಆಗ್ತದೆ, ಎಲ್ಲಿ ಕೊನೆ ಆಗ್ತದೆ ಒಂದು ಗೊತ್ತಾಗ್ತಿಲ್ಲ. ಏನಾಗ್ತದೆ ನನ್ನ ಬದುಕಲ್ಲಿ? ನಾನೇನೋ ಹೇಳಿ, ಇವಾಗ ನಾನು ಏನೇ ಹೇಳಿದ್ರು ಅದು ಅವಳ ದುಃಖನ ಕಮ್ಮಿ ಮಾಡಲ್ಲ ಸಂಪತ್. ಹಾಗಂತ ಸುಮ್ಮನೆ ಇರಕ್ಕಾಗತ್ತ ರಮ್ಯಾ? ಏನಾದ್ರೂ ಮಾತಾಡು. ಜೀವನೊಬ್ಬ ಎಲ್ಲಾನು ನನ್ಗೆ ಹೇಳ್ತಾನೆ. ಅನು ಎಲ್ಲೋ? ಅನು ಅನು ಎಲ್ಲೋ ಹೋದ್ಲು ಇವಳು? ರಮ್ಯಾ, ಮೊದ್ಲು ಆರ್ಯ ಸರಿ ಕಾಲ್ ಮಾಡು. ಆರ್ಯ ಸರ್ಗ? ಏನೋ ಹೇಳ್ತಿದ್ಯಾ? ಅಯ್ಯೋ, ಅನುಗ್ ಏನೇ ಆದ್ರೂ ಮೊದ್ಲು ಆರ್ಯ ಸರ್ ಹೆಲ್ಪ್ ತಗೋಬೇಕಂತಾನೆ ತಲೆಗೆ ಬರುತ್ತೆ. ಆದ್ರೆ ಇವಾಗೆಲ್ಲ ಉಲ್ಟಾ ಆಗೋಗಿದೆಯಲ್ಲ. ಈಗಷ್ಟೇ ಇಲ್ಲೇ ಇದ್ಲಲ್ಲೋ. ಅವಳು ತುಂಬಾ ದೂರನೂ ಹೋಗಿರೋದು ಅಲ್ವಾ ರಮ್ಯಾ? ಬಾ ಹುಡ್ಕೋಣ. ಅವಳೇ ಎಲ್ಲಾದ್ರೂ ಹೋಗಿದ್ರೆ ಹುಡುಕ್ಬೋದು. ಒಂದ್ ವೇಳೆ ಆ ಜಲಂಧರ್ ಏನಾದ್ರು. ರಮ್ಯಾ, ಅದೆಲ್ಲ ಹೇಳಿ ಭಯ ಪಡಿಸ್ಬೇಡ ಕಣೆ. ಏನೇನೋ ಯೋಚನೆಗಳು ಬರ್ತಿದೆ ಕಣೋ. ಎಲ್ರು ಮುಂದೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನ್ನೇ ನಂಬಕ್ ಆಗಲ್ಲ ಅಂದ್ರೆ ಈ ಜಲಂಧರ್ನ ಹೇಗ್ ನಂಬೋದು? ಅವ್ನ ಅನುಗೇನು ಮಾಡಿರಲ್ಲ ಅಲ್ವಾ? ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಸರಿ ಸರಿ, ದೂರ ಏನು ಹೋಗಿರಲ್ಲ ಅವಳು. ಬಾ ಹುಡ್ಕೋಣ. ಅನು, ಸಂಪತ್ ನೀನ್ ಈ ಕಡೆ ನೋಡು, ನಾನು ಆ ಕಡೆ ನೋಡ್ತೀನಿ. ಅನು, ಎಲ್ಲೂ ಇಲ್ಲ ಕಣೋ. ಅಯ್ಯೋ, ಇಷ್ಟೆಲ್ಲ ಹುಡುಕಿದ್ರು ಅವಳು ಇಲ್ಲ ಅಂದ್ರೆ? ಇಲ್ಲ ಇಲ್ಲ, ಹಾಗೆಲ್ಲ ಏನಾಗಿರಲ್ಲ. ಅವಳು ಎಲ್ಲ ಹೋಗಿರ್ತಾಳು ರಮ್ಯಾ. ಕಾರ್ ಅಲ್ಲೇ ಇದೆಯಲ್ಲೋ. ರಮ್ಯಾ, ಅವಳು ಕಾರಲ್ಲಿ ಹೋಗಿಲ್ಲ ಅಂದ್ರೆ ಭಯ ಆಗ್ತಿದೆ ಕಣೆ. ರಮ್ಯಾ, ಮಾನ ಹುಡ್ಕೋಣ. ಶತ್ರು ಕತೆ ಮುಗಿಸಿದ್ವಿ ಅಂತ ಸೆಕ್ಯೂರಿಟಿ ಇಲ್ಲದೆ ಓಡಾಡೋದು ಒಳ್ಳೇದಲ್ಲ ಆರ್ಯ. ದೊಡ್ಡದಾಗಿ ಒಂದು ಸಾಧಿಸಿದ ಮೇಲೆ ಉಸಿರಾಡೋದ್ರಲ್ಲೂ ಸಣ್ಣ ಒಂದು ಬದಲಾವಣೆ ಇರುತ್ತೆ. ನೀನದನ್ನ ಅನುಭವಿಸಿದೆ ಚಂಡಿ. ಆದ್ರೆ ನಮಗ್ ಬೇಡದೆ ಇರೋರೊಬ್ಬರು ಉಸಿರು ನಿಲ್ಸಿದ ಮೇಲೆ ನಮಗ್ ದೊಡ್ಡ ಸಮಾಧಾನ ಸಿಗತ್ತೆ. ಅದನ್ನ ಅನುಭವಿಸಿದ್ದೀನಿ. ನಾನು ಹೇಳಿದ್ದು ಜಲಂಧರ್ನ ಕೊಂದಿದ್ದರ ಬಗ್ಗೆ ಅಲ್ಲ. ಅದೇನು ದೊಡ್ಡ ಸಾಧನೆನೂ ಅಲ್ಲ. ಜಲಂಧರ್ ಯಾವತ್ತಿದ್ರೂ ಸಾಯೋನೆ. ನಾನು ಹೇಳಿದ್ದು ಮುಂದೆ ನಾನು ಮಾಡೋಕೆ ಹೊರಟಿರೋ ಸಾಧನೆ ಬಗ್ಗೆ. ಆಫೀಸ್ ಬಿಟ್ಟು ಇಲ್ಲೆಲ್ಲೋ ಲವರ್ ತರ ಕಾಯ್ತಾ ನಿಂತಿರೋದು ದೊಡ್ಡ ಸಾಧನೆ. ನಿನ್ ಪ್ರಕಾರ ಅನು ಮೇಡಮ್ಗೆ ನಿನ್ ಚೇಂಬರ್ ಗೊತ್ತಿದೆ. ಬಾಹೋನ್, ಅವಳನ್ನ ಚೇಂಬರಲ್ಲಿ ಭೇಟಿ ಆಗೋಕೆ ಅವಳು ನನ್ನ ಸಿಬ್ಬಂದಿ ಅಲ್ಲ ಚಂಡಿ. ನನ್ನ ಯಜಮಾನಿ, ನನ್ನ ಹೆಂಡತಿ, ನನ್ನ ಭವಿಷ್ಯ. ನನ್ನ ಹತ್ರ ಬೇರೆನೇ ಯೋಜನೆ ಇದೆ. ನಿನ್ನ ಹತ್ರ ಯಾವಾಗ್ಲೂ ಯಾವ್ದಾದ್ರು ಒಂದು ಪ್ಲಾನ್ ಇದ್ದೇ ಇರತ್ತೆ. ಈ ಹೊರಗಡೆ ಎಲ್ಲೋ ಮೀಟ್ ಮಾಡುವಂತ ಅಗತ್ಯ ಏನಿದೆ? ನನ್ನ ಮತ್ತೆ ಅವಳ ಮಧ್ಯೆ ಇರೋ ಗೋಡೆಗಳನ್ನ ಒಡೆದು ಕೆಡವು ಹಾಕಬೇಕು ಅಂತಂದ್ರೆ ನಾನು ಮತ್ತೆ ಅವಳು 4 ಗೋಡೆಗಳ ಮಧ್ಯ ಭೇಟಿ ಆಗಬಾರ್ದು ಅಲ್ವೇನೋ? ಅರ್ಥ ಆಗ್ತಿಲ್ಲ. ಯಾವ ಗೋಡೆ, ಏನ್ ಮಾತಾಡ್ತಿದ್ಯಾ?
ದ ಸೀಕ್ರೆಟ್ ರೂಮ್. ನಾನು ಒಳಗೆ ಹೋಗಿ ಏನ್ ಮಾಡ್ತೀನಿ ಅನ್ನೋ ಥರದ್ದು ನೂರಾರು ಪ್ರಶ್ನೆಗಳು ಅವಳ ಮನಸ್ಸಲ್ಲಿವೆ. ಆ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ನಾನು ಅಂತ್ಯ ಹಾಡ್ತೀನಿ ಚಂಡೆ. ಅಂದ್ರೆ ನೀನು ಆ ರೂಮ್ನ ಆ ಕೋಣೆ ಬಾಗಿಲನ್ನ ಅವಳಿಗೋಸ್ಕರ ತೆಗೆದು ನಾನು ಅವಳನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ ಚಂಡೆ. ಯೋಚನೆ ಮಾಡೇ ಮಾತಾಡ್ತಿದೀಯ ನೀನು? ಈ ಆರ್ಯ ಯೋಚಿಸದೆ ಏನು ಮಾಡಲ್ಲ, ಯೋಚಿಸಿದ ಮೇಲೆ ಮಾಡದೇ ಇರಲ್ಲ. ಇವತ್ತಿಂದ ಅನುಗೆ ನನ್ನ ಮೇಲಾಗ್ಲಿ ನನ್ನ ಇತಿಹಾಸದ ಮೇಲಾಗ್ಲಿ ಯಾವುದೇ ತರಹದ ಅನುಮಾನಗಳು ಇರಲ್ಲ ಚಂಡೆ. ಅನುಮಾನ ಹುಟ್ಟಿಸೋನು ಈಗಾಗಲೇ ಅಲ್ಲಿಗೆ ಹೋಗಿದ್ದಾನೆ. ಈಗ ನಾನು ಹೇಳೋದೇ ಸತ್ಯ, ಹೇಳೋದೊಂದೇ ಸತ್ಯ. ಅಲ್ಲ ಅದ್ ಸರಿ, ಅನು ಮೇಡಮ್ ಇಲ್ಲಿಗೆ ಬರ್ತೀನಿ ಅಂತಂದ್ರ ಒಂದ್ ವೇಳೆ ಬರ್ದೇ ಹೋದ್ರೆ? ಬರ್ತಾಳೆ ಝಂಡೆ. ನಾನು ಕರೆದಿದ್ದೀನಿ ಅಂದಮೇಲೆ ಬಂದೇ ಬರ್ತಾಳೆ. ನಾನು ಕಾಯ್ತೀನಿ. ಅನು ರಮ್ಯಾ ರಮ್ಯಾ ಸಂಪತ್, ನಾನ್ ಅನ್ಕೊಂಡಿದ್ದೆ ನಿಂಗೂ ಹೊಳಿತಾ ಹೇಗೆ? ಆರ್ಯ ಸರ್ ಕಾಲ್ ಮಾಡಿರ್ಬೋದು ಅಂತ ತಾನೆ? ಎಕ್ಸಾಕ್ಟ್ಲಿ ಕಣು. ನಾವ್ ಇದನ್ನ ಹೇಗ್ ಮಾಡ್ತೀವಿ? ಅನು ಮೋಸ್ಟ್ಲಿ ಆರ್ಯ ಸರ್ನ ಮೀಟ್ ಮಾಡಕ್ ಹೋಗಿರ್ಬೋದು. ಅಲ್ಲಿಗೆ ಹೋಗೋಣ ರಮ್ಯಾ. ಹಾ ಸಂಪತ್, ಹೋಗೋಣ. ಅನು ಆರ್ಯ ಸರ್ನ ನೇರವಾಗಿ ಭೇಟಿ ಮಾಡಿ ಪ್ರಶ್ನೆ ಮಾಡಕ್ ಹೋಗಿದ್ದಾಳೆ ಅನ್ಸುತ್ತೆ. ಹಾಗೇನಾದ್ರೂ ಆಗ್ಬಿಟ್ರೆ ಮುಂದೆ ಏನಾಗುತ್ತೋ ಏನೋ. ಯಾವುದೇ ಕಾರಣಕ್ಕೂ ಅನು ಆರ್ಯ ಸರ್ನ ಏನು ಕೇಳ್ಬಾರ್ದು. ಅವ್ರ ಬಗ್ಗೆ ಅವಳಿಗೆಲ್ಲ ಗೊತ್ತಾಗಿದೆ ಅಂತ ಗೊತ್ತಾದ್ರೆ ಅವ್ರ ರಿಯಾಕ್ಷನ್ ಹೇಗಿರ್ಬೋದು? ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಒಂದ್ ವೇಳೆ ಆರ್ಯ ಸರ್ ಅನುಗೆ ಏನಾದ್ರೂ ಮಾಡ್ಬಿಟ್ರೆ? ಇಲ್ಲ, ಅನು ಯಾವುದೇ ಕಾರಣಕ್ಕೂ ಆರ್ಯ ಸರ್ನ ಭೇಟಿ ಆಗ್ಬಾರ್ದು. ಆರ್ಯ ಸರ್ ಆಫೀಸಿಂದ ತಾನೇ ಕಾಲ್ ಮಾಡಿದ್ದು, ನಾವ್ ಅಲ್ಲಿಗೆ ಹೋಗೋಣ. ಮಾರಮ್ಮೆ ಹೋಗೋಣ. ಚಂಡೆ, ಇನ್ನೇನು ಬರ್ತಾಳೆ, ನೀನು ಹೋಗಿರು. ಇದೇನು ನಿಮ್ ಶ್ರೀಮತಿ ಅವ್ರು ಬರ್ತಾರೆ ಅಂತಂದೆ, ನೋಡ್ತೀವಿ ಅವ್ರ ಗ್ಯಾಂಗ್ ಬರ್ತಾ ಇದೆ. ಅವಳು ಬರ್ತಿರ್ಬೇಕು ಚಂಡೆ, ನೀನು ಹೋಗಿರು. ಅನು ಇಲ್ವಲ್ಲ? ಅಯ್ಯೋ ಇರ್ಲಿ ರಮ್ಯಾ, ಇಲ್ಲಿ ತಂಗ ಬಂದ್ಬಿಟ್ಟಿದೀವಲ್ಲ, ಬಾ ಮಾತಾಡ್ಸ್ಕೊಂಡು ಹೋಗೋಣ. ಹಾಯ್. ಹಾಯ್ ಸರ್. ನೀವಿಲ್ಲಿ? ಅದು ಅನು ಇಲ್ಲಿ ಬರೋದಿತ್ತು ಅಂತ ಹೇಳಿದ್ಲು. ನಾವು ಇಲ್ಲೇ ಪಕ್ಕದಲ್ಲೇ ಇದ್ವಿ, ಹಾಗೆ ಅವಳಿಗೊಂದು ಹಾಯ್ ಹೇಳ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡ್ವಿ. ಅಷ್ಟರಲ್ಲಿ ಅವಳಿಗೆ ಮನೆಯಿಂದ ಕಾಲ್ ಬಂತಂತೆ. ಮೋಸ್ಟ್ಲಿ ಅವಳು ಇಷ್ಟೊತ್ತಿಗೆ ಮನೆಗೆ ಹೋಗಿರ್ತಾಳೆ ಅನ್ಸುತ್ತೆ. ಹೇಗೂ ಇಲ್ಲಿವರೆಗೂ ಬಂದಿದ್ವಲ್ಲ, ನಿಮ್ಗೂ ಹಾಗೆ ಒಂದು ಹಾಯ್ ಹೇಳೋಣ ಅಂತ ಅನ್ಕೊಂಡ್ವಿ. ಜಸ್ಟ್ ಸುಮ್ನೆ ಹಂಗೆ ಬಂದ್ವಿ ಸರ್, ಅಷ್ಟೇ. ಸರಿ ಸರ್, ನಾವಿನ್ ಹೊರಡ್ತೀವಿ. ಬಾಯ್ ಸರ್. ಹಾಯ್ ಬಾಯ್ ಅಂತ ಹೇಳಿ ಹಾಗೆ ಹೊಟ್ಬಿಟ್ರೆ? ನನ್ನ ಹೆಂಡತಿ ಸ್ನೇಹಿತರನ್ನ ಏನು ಉಪಚಾರ ಮಾಡದೆ ಹಾಗೆ ಕಳಿಸ್ಬಿಟ್ರೆ ನನ್ನ ಹೆಂಡತಿ ಬೇಜಾರು ಮಾಡ್ಕೊಳಲ್ವಾ? ಬನ್ನಿ, ಏನಾದ್ರೂ ತಿನ್ಕೊಂಡು ಹೋಗ್ತೀರಂತೆ. ಇಲ್ಲ ಇಲ್ಲ ಸರ್, ಲೇಟ್ ಆಗತ್ತೆ. ಎಲ್ಲಿಗೆ ಹೋಗ್ಬೇಕು? ಯಾವ್ದಕ್ ತಡ ಆಗತ್ತೆ? ಹುಡ್ಕಕ್ಕೆ. ಹುಡ್ಕೋಕ?
ಸಿನಿಮಾ ಸರ್, ಟಿಕೆಟ್ ಬುಕ್ ಮಾಡ್ಬೇಕಿತ್ತು. ಯಾವ ಥಿಯೇಟರ್, ಎಲ್ಲಿ ಅಂತ ಹುಡ್ಕೋಕೆ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾನೆ. ಯಾವ ಸಿನಿಮಾ? ನಾನೇ ಟಿಕೆಟ್ ಬುಕ್ ಮಾಡಿಸ್ತೀನಿ ಬೇಕಾದ್ರೆ. ಆಕ್ಚುಲಿ ಯಾವ ಸಿನಿಮಾ ಟಿಕೆಟ್ ಸಿಗುತ್ತೋ ಅದೇ ಸರ್. ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ನಾವ್ ಹಂಗೆ ಸುಮ್ನೆ ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತೀವಿ. ನಾವ್ ಬರ್ತೀವಿ ಸರ್. ಓ ಸರ್, ಬರ್ತೀವಿ. ನೀವು ನೋಡಿ ಖುಷಿ ಆಯ್ತು. ರಿಯಲ್ ಲೈಫ್ ಹೀರೋ ನೋಡಿ, ರಿಯಲ್ ಲೈಫ್ ಹೀರೋ ನೋಡಕ್ ಹೋಗ್ತಿದ್ವಿ. ಬಾಯ್ ಸರ್. ಬಾಯ್ ಸರ್. ಬಾಯ್. ನನ್ನನ್ನು ಭೇಟಿ ಆಗೋದನ್ನ ಬಿಟ್ಟು ಅನು ಹಾಗೆ ಮನೆಗೆ ಹೋದ್ಲ. ಸಂಪತ್, ಅನು ಕಾಲ್ ಮಾಡ್ತಿದ್ದಾಳೆ. ಪಿಕ್ ಮಾಡು. ಹಲೋ ಅನು, ಎಲ್ಲಿದ್ಯಾ ನೀನು? ನಾನ್ ಕೇಳ್ಬೇಕದನ್ನ. ಇಷ್ಟೊತ್ತಿಲ್ಲೇ ಇದ್ರಿ, ಈಗ ಎಲ್ಲೋದ್ರಿ ಇಬ್ರು? ಇವಳೇನು ನಮ್ಗೆ ಬೈತಿದ್ದಾಳೆ? ಸ್ಪೀಕರ್ ಹಾಕು. ಅನು, ಎಲ್ಲಿದ್ಯಾ? ನಾವು ನಿನ್ನೆ ಹುಡುಕ್ತಿದೀವಿ. ಸೇಫ್ ತಾನೆ? ನಿಂಗೇನು ಆಗಿಲ್ಲ ಅಲ್ವಾ ಅನು? ನಿಮ್ಮಿಬ್ರಿಗೂ ಏನಾಗಿದೆ? ಜೊತೆಲಿದ್ದವಳನ್ನ ಹುಡ್ಕೋದಕ್ಕೋಗಿ ನೀವ್ ಕಳ್ದೋದ್ರಾ? ನನ್ಗೊಂದ್ ಫೋನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಹೌದಲ್ವಾ? ಇದು ನಮ್ ತಲೆಗೆ ಹೊಳಿಲೇ ಇಲ್ಲ ಅನು. ಅದ್ಯಾಕ್ ನೀವಿಬ್ರು ಹೀಗ್ ಆಡ್ತಿದ್ದೀರೋ ನನಗೆ ಗೊತ್ತಾಗ್ತಿಲ್ಲ. ಈಗಿರೋ ಪ್ರಾಬ್ಲಮ್ ಜೊತೆಗೆ ಈ ತರ ಟೆನ್ಷನ್ ಬೇರೆನಾ? ಸಾರಿ ಅನು, ಈಗ ಎಲ್ಲಿದ್ಯಾ? ಬಂದ್ವಿ. ಬಾ. ಸಂಪತ್, ಅಲ್ಲಿ ಅನು. ಅನು 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 ನೀನ್ ಕಾಣ್ತಿಲ್ಲ ಅಂತ ನಾವ್ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ನಾವ್ ಏನೇನೋ ಅನ್ಕೋಬಿಟ್ವಿ ಕಣೆ. ಸದ್ಯ ನೀನ್ ಇಲ್ಲೇ ಇದೆಯಲ್ಲ. ಇನ್ನೆಲ್ಲ ಹೋಗ್ಲಿ? ಎಲ್ಲ ಹೋಗೋದಕ್ ತಾನೇ ಸಾಧ್ಯ ರಮ್ಯಾ. ನಾನು ಎಲ್ಲೇ ಹೋದ್ರು ಆರ್ಯ ಸರ್ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ ಸಾಧ್ಯ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ನನ್ ಬದುಕೆ ಸುಳ್ಳು ಅನ್ಸೋದಕ್ ಶುರು ಆಗಿದೆ. ಹಾಗನ್ಬೇಡ ಅನು. ಅದೇ ನಿಜ ತಾನೇ ರಮ್ಯಾ. ಮದ್ವೆಗೂ ಮುಂಚೆ ನಾನು ಎಷ್ಟು ನೆಮ್ಮದಿಯಾಗಿದ್ದೆ, ಈಗ ಅದ್ರಲ್ಲಿ ಕಾಲ್ ಭಾಗನೂ ನೆಮ್ಮದಿಯಾಗಿಲ್ಲ. ಆದ್ರೆ ಇಷ್ಟ್ರ ಮಧ್ಯೆ ನಾನು ಒಂದನ್ನ ಮಾತ್ರ ಬಲವಾಗಿ ನಂಬ್ತೀನಿ. ಆ ತಾಯಿ ಎಲ್ಲವ. ಅವಳು ಯಾವತ್ತೂ ನನ್ನ ಕೈ ಬಿಡಲ್ಲ. ಎಲ್ಲವನ್ ಮೇಲೆ ನಂಬಿಕೆ ಇಟ್ಟು ಪ್ರತಿ ಹೆಜ್ಜೆಗೂ ನನ್ನ ಎಚ್ಚರಿಸ್ತಾ ಇರೋ ಜೋಗ್ತವನ್ನ ನಂಬ್ತೀನಿ. ಇದೆಲ್ಲದಕ್ಕೂ ಏನೋ ಕಾರಣ ಇದೆ ಅನ್ನೋದನ್ನ ನಂಬ್ತೀನಿ. ಇಲ್ಲ ಅಂದಿದ್ರೆ ಜೋಗ್ತವ ನನ್ನ ಮತ್ತೆ ಆರ್ಯ ಸರ್ನ ಯಾಕೆ ಭೇಟಿ ಮಾಡಿಸ್ಬೇಕಿತ್ತು? ನಮ್ಮ ಮದ್ವೆ ಆಗೋದಕ್ಕೆ ಯಾಕೆ ಅವಕಾಶ ಮಾಡ್ಕೊಡ್ಬೇಕಿತ್ತು? ಇದ್ಯಾವುದು ಆ ತಾಯಿಗೆ ಗೊತ್ತಿಲ್ಲದೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ನಂಬಿಕೆನೇ ನನ್ನ ಧೈರ್ಯ. ಇದೇ ಧೈರ್ಯದಿಂದನೇ ನಾನು ಮುಂದೆ ಬರೋದನ್ನೆಲ್ಲ ಎದುರಿಸ್ತೀನಿ. ಇಷ್ಟು ದಿನ ನಡೆದಿದ್ದೆಲ್ಲ ಒಳ್ಳೇದಕ್ಕೆ ಅಂದ್ರೆ ಇನ್ ಮುಂದೆ ನಡೆಯೋದು ಕೂಡ ಒಳ್ಳೇದಕ್ಕೆ ಅಂತಾನೆ ನಂಬ್ತೀನಿ. ನಾನು ಇದರಿಂದ ದೂರ ಓಡಲ್ಲ, ಎದುರಿಸ್ತೀನಿ. ಕಷ್ಟಗಳು ಬರೋದೇ ನಮ್ನ ಗಟ್ಟಿ ಮಾಡೋಕೆ ಅಂತಾರಲ್ಲ ಅನು. ನೀನು ಇನ್ನಷ್ಟು ಗಟ್ಟಿಯಾಗು, ಯಾವ್ದಕ್ಕೂ ಕುಗ್ಬೇಡ. ಹೌದು ಅನು, ನಿಂಗೆ ಯಾವ ತರ ಸಹಾಯ ಬೇಕಾದ್ರೂ ನಾವು ಮಾಡ್ತೀವಿ. ನಿನ್ ಒಳಗಡೆ ಇರೋ ಧೈರ್ಯನ ಕಳ್ಕೊಬೇಡ ಅನು. ನೀನ್ ನಂಬಿರೋದು ಸತ್ಯದ ದಾರಿನ ಅನು. ಯಾವತ್ತಿದ್ರೂ ಸತ್ಯಕ್ಕೆ ಜಯ. ಒನ್ ಥಿಂಗ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಮಾಮ್-ಇನ್-ಲಾ. ಅನು ರಿಸೈನ್ ಮಾಡಿದ್ ಯಾಕೆ ಹೇಳಿ? ಎಲ್ಲ ಟೆನ್ಷನ್ ಬಿಟ್ಟು ಮನೆ ನೋಡ್ಕೋಬೇಕು ಅಂತ ತಾನೆ. ಬಟ್ ಅನು ನಿಜವಾಗ್ಲೂ ಯಾವುದೇ ಟೆನ್ಷನ್ ಇಲ್ದೆ ಇದ್ದಾಳೆ ಅಂತ ನೀವ್ ಅನ್ಕೋತೀರಾ?
ಡು ಯು ಥಿಂಕ್ ಸೋ ಮಾಮಿನ್ಲೋ? ಅವಳು ಅನು ಮಾತ್ರ ಅಲ್ಲ ಮಾನ್ಸಿ. ವಾಟ್? ಮಾಮಿನ್ಲೋ ಏನ್ ಹೇಳ್ತಿದ್ದೀರಾ? ಅವಳು ರಾಜನಂದಿನಿ. Oh, come on, mom-in-law. What's wrong with you? ನಿಮ್ಮ ಮೇಲೆ ಕೆಲವೊಂದು ವಿಷಯಕ್ಕೆ ನಂಗೆ ಅಸಮಾಧಾನ ಇದೆ, ನಿಜ. ಆದ್ರೆ ನನಗೆ ಗೊತ್ತಿರೋರಲ್ಲಿ ಮೋಸ್ಟ್ ಸೆನ್ಸಿಬಲ್ ವುಮೆನ್ ನೀವು. ನೀವ್ ಹೀಗೆಲ್ಲ ಮಾತಾಡೋದನ್ನ ನನ್ನ ಕೈಲಿ ಒಪ್ಕೊಳ್ಳೋದಕ್ಕೆ ಆಗಲ್ಲ. ನೀನ್ ಒಪ್ಬೇಕು ಅಂತ ನಾನು ಹೇಳ್ತಿಲ್ಲ ಮಾನ್ಸಿ, ನಾನು ಹೇಳ್ತಿರೋದು ನಿಜ. ಯಾವ್ದು ನಿಜ? ಅನು ರಾಜನಂದಿನಿ ಅವರು ಅನ್ನೋದಾ? ವರ್ಧನ್ ಮನೆತನದ ಯಜಮಾನಿ ಶಾರದಾದೇವಿ ಅವರು ತನ್ನ ಸೊಸೆನ ತನ್ನ ಸೊಸೆ ಅಲ್ಲ ಮಗಳು ಅಂತಿದ್ದಾರೆ. ಇದನ್ ಕೇಳಿಸ್ಕೊಂಡ್ ಜನ ಏನಂತಾರೆ ಹೇಳಿ? ಏನಂತಾರೋ ನನಗ್ ಬೇಕಾಗಿಲ್ಲ ಮಾನ್ಸಿ. ನನ್ನ ಅನುಭವಕ್ಕೆ ಬಂದಿದ್ದನ್ನ ಹೇಳಿದ್ದೀನಿ ಅಷ್ಟೇ. ನಿನ್ನೆ ರಾತ್ರಿ ಅವಳು ರಾಜನಂದಿನಿ ಕಂಬಳಿ ಹೊದ್ದು ಮಲಗಿದ್ಲು. ನಾನದನ್ನ ಎಷ್ಟೋ ವರ್ಷದಿಂದ ಹುಡುಕ್ತಾನೆ ಇದ್ದೆ. ಅದು ಯಾರಿಗೂ ಸಿಗದೆ ಅನುಗೆ ಸಿಕ್ಕಿದೆ ಅಂದ್ರೆ, ಅವಳು ಅದನ್ನೇ ಹೊದ್ದು ಮಲಗಿದಾಳೆ ಅಂದ್ರೆ ಅಮ್ಮ, ನನಗೂ ಹಾಗೆ ಅನಿಸ್ತಾ ಇದೆ. ಬಟ್ ನಿಮ್ಮ ಮಾತು ನನಗೆ ಒಂದು 75% ಕರೆಕ್ಟ್ ಅನಿಸಿದೆ. ಆದರೆ ಮಾನಸಿ ಮಾತು ಒಂದು 25% ಕರೆಕ್ಟ್ ಅನಿಸಿದೆಯಮ್ಮ. ಎರಡರ ಮಧ್ಯೆ ನಾನು ಸಿಕ್ಕಾಕೊಂಡಿದ್ದೀನಿ. ಈ ವಿಷಯನ ನೀನ್ ಬಿಸ್ನೆಸ್ ಅಲ್ಲಿ ಮಾತಾಡೋವಾಗ ಮಾತಾಡ್ಬೇಡ ಹರ್ಷ. ಅಮ್ಮ, ನೋ ನೋ ನೋ, ಡೋಂಟ್ ಟೇಕ್ ಮೀ ರಾಂಗ್. ನಾನು ಆ ಥರ ಹೇಳಿಲ್ಲ. ಬರೀ ಇದರಿಂದ ಅನುವತ್ತಿಗೆ ರಾಜನಂದಿನಿ ಅಕ್ಕ ಅಂತ ಹೇಗೆ ಹೇಳಕ್ಕಾಗುತ್ತೆ? ಅದನ್ನ ಹೇಗಾದ್ರೂ ಪ್ರೂವ್ ಮಾಡ್ಬೇಕಲ್ವಮ್ಮ? ನೋ ವೇ, ಚಾನ್ಸೇ ಇಲ್ಲ. ಪುನರ್ಜನ್ಮಕ್ಕೆಲ್ಲ ಅರ್ಥನೇ ಇಲ್ಲ. ಸೈನ್ಸ್ ಡಸಂಟ್ ಸಪೋರ್ಟ್ ಇಟ್. ವಿಜ್ಞಾನದಿಂದನೂ ವಿವರಣೆ ನೀಡಕ್ಕಾಗ್ದಿರೋ ಎಷ್ಟೋ ವಿಷಯಗಳನ್ನ ನಾವು ಪ್ರತಿದಿನ ಕೇಳ್ತಾನೆ ಇದ್ದೀವಿ ಮಾನ್ಸಿ. ಈ ಜಗತ್ತಲ್ಲಿ ಹುಡುಕಾಟಕ್ಕೆ ಕೊನೆನೇ ಇಲ್ಲ. ಆದಿ ಅಂತ್ಯ ಇಲ್ದೇ ಇರೋ ಬ್ರಹ್ಮಾಂಡನ ಸಂಪೂರ್ಣವಾಗಿ ತಿಳ್ಕೊಂಡಿರೋರು ಯಾರು? ಮಾಮಿನ್ಲಾ, ನೀವ್ ಹೀಗೆಲ್ಲ ಮಾತಾಡ್ಬೇಡಿ, ನನ್ಗೆ ಇನ್ನಷ್ಟು ಭಯ ಆಗುತ್ತೆ. ಹರ್ಷ, ವೈ ಡೋಂಟ್ ಯು ಟೆಲ್ ಹರ್? We live in 2022. Don't be ridiculous. ಅಮ್ಮ, ನಾವು ಇದನ್ನ ಹೇಗಾದ್ರೂ ಮಾಡಿ ಪ್ರೂವ್ ಮಾಡಲೇಬೇಕು. ಇಲ್ಲಾಂದ್ರೆ ಎಲ್ಲರೂ ಮಾನಸಿಯಾಗಿ ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಮ್ಮ, ನೆನ್ಪು ಮಾಡ್ಕೊ ಟ್ರೈ ಮಾಡಿ. ಬರೀ ನಿಮ್ಗೆ ಮತ್ತೆ ರಾಜನಂದಿನಿ ಯಾಕೆ ಮಾತ್ರ ಗೊತ್ತಿರೋಂಥ ವಿಷಯ ಏನಾದರೂ ಇದೆಯಾ? ಸೊ ಅದು ಅದಕ್ಕಿಗೂ ಗೊತ್ತಾಗುತ್ತಾ ಅಂತ ನಾವು ಪರೀಕ್ಷೆ ಮಾಡೋಣವಾ? ಇದೇ ಹರ್ಷ